ಭುಜಂಗಾಸನ. ಎರಡು ಕಾಲು ಹೆಂಗೆ ಕೂಡಿಸ್ಕೊಳ್ಳಿ. ದೂರಿಟ್ಟು ನೋಡ್ರಿ. ನಮ್ಮ ಸಂಪೂರ್ಣ ದೃಷ್ಟಿ ಆಕಾಶದ ಕಡೆ ಇರಲಿ. ಉಸಿರು ಬಿಡ್ತಾನೆ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ಮುಂದಿನ ಆಸನ ಶಲಭಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಳ್ಳಿ. ಮುಷ್ಟಿಗಳನ್ನು ನಿಮ್ಮ ತೊಡೆಯ ಕೆಳಗೆ ತನ್ನಿ. ಉಸಿರು ತೆಗೆದುಕೊಳ್ತಾ ನಿಮ್ಮ ಬಲಗಾಲನ್ನು ಮಾತ್ರ ಮೇಲೆ ಕೆತ್ತಿರಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು. ಬಲಗಾಲ ಮಾತ್ರ. ಅರ್ಧ ಶಲಭಾಸನ. ಮೊಣಕಾಲು ಮಡಚದ ಹಾಗೆ ನಿಮ್ಮ ಕಾಲನ್ನು ಮೇಲೆ ಕೆತ್ತುವ ಪ್ರಯತ್ನ ಮಾಡ್ರಿ. ಉಸಿರು ಬಿಡ್ತಾ ನಿಮ್ಮ ಬಲಗಾಲನ್ನ ಕೆಳಗೆ ಇಳಿಸ್ರಿ. ಅದೇ ರೀತಿ ನಿಮ್ಮ ಎಡಗಾಲನ್ನ ಮೇಲೆ ತರೋಣ. ಸುತ್ತೋಂತ ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಉಸಿರು ಬಿಡ್ತಾ ಎಡಗಾಲನ್ನ ಕೂಡ ಕೆಳಗೆ ಇಳಿಸ್ರಿ. ನಾವೀಗ ಎರಡೂ ಕಾಲನ್ನ ಒಟ್ಟಿಗೆ ಮೇಲೆ ತರೋಣ. ಪೂರ್ಣ ಕೆಲವಾಸನ. ಸುತ್ತೋಂತ ಎರಡು ಕಾಲನ್ನು ಒಟ್ಟಿಗೆ ಮೇಲೆ ತನ್ನಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ಕಾಲುಗಳು ಹಿಂದೆ ಅಗಲವಾಗಿರಲಿ. ಹಿಮ್ಮಡಿಗಳು ಎದುರು ಬದಲಾಗಿರಲಿ. ವಿಶ್ರಾಂತಿ ಸಾಕು. ನಾವೀಗ ಧನುರಾಸನಕ್ಕೆ ಹೋಗೋಣ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡೂ ಕೈಗಳನ್ನ ನಿಮ್ಮ ತೊಡೆಯ ಪಕ್ಕ ತನ್ನಿ. ಕಾಲುಗಳನ್ನು ಮಡಚಿ ಕೈಗಳಿಂದ ಇಟ್ಕೊಳ್ಳಿ. ಉಸಿರು ತೆಗೆದುಕೊಳ್ತಾ ನಿಮ್ಮ ಕೈ ಮತ್ತು ಕಾಲನ್ನ ಚೆನ್ನಾಗಿ ಹಿಗ್ಗಿಸ್ರಿ. ನಿಮ್ಮ ಸಂಪೂರ್ಣ ಶರೀರ ಹೊಟ್ಟೆ ಭಾಗದ ಮೇಲೆ ಬರೋ ಹಾಗೆ ನೋಡ್ಕೊಳ್ಳಿ. ಧನುರಾಸನ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ತೊಡೆಯ ಸ್ನಾಯುಗಳು ಕೂಡ ನೆಲದಿಂದ ಮೇಲೆ ಬಂದಿರಬೇಕು. ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶದ ಕಡೆ ಇರಲಿ. ಎಷ್ಟಾಗುತ್ತೆ ಅಷ್ಟೇ ಹಿಗ್ಗಿಸ್ರಿ. ಉಸಿರಾಟ ಸಹಜವಾಗಿರಬೇಕು. ಬಿಲ್ಲು ಹಿಗ್ಗಿಸಿದ ಹಾಗೆ ನಿಮ್ಮ ಶರೀರವನ್ನು ಹಿಗ್ಗಿಸುವ ಪ್ರಯತ್ನ ಮಾಡ್ರಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಾವೀಗ ನಿಧಾನವಾಗಿ ನೌಕಾಸನವನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡೂ ಕೈಗಳನ್ನು ಮುಂಚೆ ಹಚ್ಕೊಳ್ಳಿ. ಮತ್ತೆ ಹೊಸದು ಅಂತ ನಿಮ್ಮ ಎರಡೂ ಕೈ ಮತ್ತು ಕಾಲನ್ನ ಒಟ್ಟಿಗೆ ಮೇಲೆ ತರಬೇಕು. ನಿಮ್ಮ ಸಂಪೂರ್ಣ ಶರೀರ ಕೇವಲ ಹೊಟ್ಟೆಯ ಭಾಗದ ಮೇಲೆ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಹೊಸದು ಅಂತ ಮೇಲೆ ಬನ್ನಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ವಿಶ್ರಾಂತಿ ತಗೊಳ್ಳಿ. ಮಕರಾಸನದಲ್ಲಿ
ವಿಶ್ರಾಂತಿ ಸಾಕು. ನಿಧಾನವಾಗಿ ಮೇಲೆ ಬರೋಣ. ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಕೈಗಳು ಎರಡು ಇದಕ್ಕೆ ಪಕ್ಕ ತಂದು ಭುಜಂಗಾಸನಕ್ಕೆ ಬಂದು ನಂತರ ಶಶಂಕಾಸನ. ಹಾಗೆ ನಿಧಾನವಾಗಿ ಮೇಲೆ ಬನ್ನಿ. ಓಕೆ.